ಪಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ಮಾರಣ ಹೋಮ ಈ ಘಟನೆ ಆದ ನಂತರದಲ್ಲಿ ಭಾರತೀಯರೆಲ್ಲ ಬಹುತೇಕ ಅಯ್ಯೋ ಹಿಂಗಾಗೋಯ್ತಲ್ಲ ಅನ್ನೋ ಪರಿಸ್ಥಿತಿಯಲ್ಲೇ ಮನಸ್ಥಿತಿಯಲ್ಲೇ ಇದ್ದಾರೆ. ಆದರೆ ಈ ವಿಚಾರವನ್ನ ಕೂಡ ರಾಜಕಾರಣದ ದುರ್ಬಿನ್ನಲ್ಲಿ ನೋಡೋಕೆ ನಮ್ಮ ರಾಜ್ಯದ ರಾಜಕಾರಣಿಗಳು ಪ್ರಾರಂಭ ಮಾಡಿದ್ರು. ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸರ್ವೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇನೆ ಕೇಂದ್ರ ಸರ್ಕಾರಕ್ಕೆ ನಾವು ಬೇಷರದ ಬೆಂಬಲವನ್ನ ನೀಡ್ತೇವೆ ಅಂತ ಹೇಳಿ ಆಲ್ ಪಾರ್ಟಿ ಮೀಟಿಂಗ್ ಸರ್ವಪಕ್ಷಗಳ ಸಭೆಯ ನಂತರದಲ್ಲಿ ಬಹಿರಂಗ ಹೇಳಿಕೆ ಕೊಟ್ಟು ಕೇಂದ್ರ ಸರ್ಕಾರ ಪಹಲ್ಗಾಮ್ ಹತ್ಯಾಕಾಂಡದ ಬಗ್ಗೆ ಎಂಥದ್ದೇ ನಿರ್ಧಾರ ತಗೊಂಡ್ರೂ ಕೂಡ ಆ ನಿರ್ಧಾರಕ್ಕೆ ನಾವು ಬದ್ಧ, ನಾವು ಸಾಥ್ ಕೊಡ್ತೇವೆ ಅಂತ ಹೇಳಿ ಹೇಳಿಕೆ ಕೊಟ್ಟರು. ಆದರೆ ಅವರ ಪುತ್ರ ಜೂನಿಯರ್ ಖರ್ಗೆ ಇವತ್ತು ಮೋದಿ ಕಾಲೆಳೆಯೋ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ಪ್ರಿಯಾಂಕ್ ಖರ್ಗೆ ಕೇಳಿಸ್ಕೊ. ಯಾರು ಡಿವೈಡ್ ಆ್ಯಂಡ್ ರೂಲು ಹಿಂದೂ ಸಮಾಜ ಒಡೆಯಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು ಮೋದಿಯವರು ಯಾರು ಡಿವೈಡ್ ಆ್ಯಂಡ್ ರೂಲು ಹಿಂದೂ ಸಮಾಜ ಒಡೆಯಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು ಮೋದಿಯವರು ರಾತ್ರೋರಾತ್ರಿ ಜಾತಿ ಗಣತಿ ಮಾಡಲೇಬೇಕು, ಆವಾಗ ನಾವು ನ್ಯಾಯ ನಮಗೆ ಸಮಾಜಗಳಿಗೆ ನ್ಯಾಯ ಸಿಗುತ್ತೆ ಅಂದ ತಕ್ಷಣ ಮಾಸ್ಟರ್ ಸ್ಟ್ರೋಕ್ ಆಗಿಬಿಡ್ತಲ್ಲ. ಇದು ಹೆಂಗೆ? ಸಡನ್ನಾಗಿ ನಿನ್ನೆಯಿಂದ ನಾನು ಟಿ ವಿ ನೋಡ್ತಾ ಇದ್ದೀನಿ, ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಮೈ ಮೇಲೆ ಬಿದ್ದುಬಿಟ್ಟು ಇದು ಮೋದಿಯವ್ರು ಮಾಡಿರೋದು ಉತ್ತಮವಾಗಿದೆ, ಮೋದಿಯವರಿಂದ ಇವತ್ತು ನ್ಯಾಯ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸಿಗುತ್ತೆ, ಇವಾಗ ನೋಡಿ ಹೆಂಗೆ ಟಾರ್ಗೆಟೆಡ್ ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀವಿ ಅಂದ್ಬಿಟ್ಟು ಇದೆ. ಇದು ನನ್ನ ಹೇಳಿಕೆ ಅಲ್ಲ, ಅವ್ರ ಹೇಳಿಕೆಗಳೇ. ನನಗೇನು ಅನಿಸ್ತಾ ಇದೆ, ಇದು ಮೋದಿಯವರ ಯಾರು ಡಿವೈಡ್ ಆ್ಯಂಡ್ ರೂಲು ಹಿಂದೂ ಸಮಾಜ ಒಡೆಯಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು ಮೋದಿಯವರು ರಾತ್ರೋರಾತ್ರಿ ಜಾತಿ ಗಣತಿ ಮಾಡಲೇಬೇಕು, ಆವಾಗ ನಾವು ನ್ಯಾಯ ನಮಗೆ ಸಮಾಜಗಳಿಗೆ ನ್ಯಾಯ ಸಿಗುತ್ತೆ ಅಂದ ತಕ್ಷಣ ಮಾಸ್ಟರ್ ಸ್ಟ್ರೋಕ್ ಆಗಿಬಿಡ್ತಲ್ಲ. ಇದು ಹೆಂಗೆ? ಸಡನ್ನಾಗಿ ನಿನ್ನೆಯಿಂದ ನಾನು ಟಿ ವಿ ನೋಡ್ತಾ ಇದ್ದೀನಿ, ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಮೈ ಮೇಲೆ ಬಿದ್ದುಬಿಟ್ಟು ಇದು ಮೋದಿಯವ್ರು ಮಾಡಿರೋದು ಉತ್ತಮವಾಗಿದೆ, ಮೋದಿಯವರಿಂದ ಇವತ್ತು ನ್ಯಾಯ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸಿಗುತ್ತೆ, ಇವಾಗ ನೋಡಿ ಹೆಂಗೆ ಟಾರ್ಗೆಟೆಡ್ ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀವಿ ಅಂದ್ಬಿಟ್ಟು ಇದೆ. ಇದು ನನ್ನ ಹೇಳಿಕೆ ಅಲ್ಲ, ಅವ್ರ ಹೇಳಿಕೆಗಳೇ. ನನಗೇನು ಅನಿಸ್ತಾ ಇದೆ, ಇದು ಮೋದಿಯವರ ಮಾಸ್ಟರ್ ಸ್ಟ್ರೋಕ್ ಯಾವುದ್ರಲ್ಲಿದೆ ಅಂದರೆ ಜಾತಿ ಗಣತಿ ಮಾಡೋದ್ರಲ್ಲ, ಅಟೆನ್ಷನ್ ಡೆವಿಯೇಟ್ ಮಾಡೋದ್ರಲ್ಲಿ ಮಾಸ್ಟರ್ ಸ್ಟ್ರೋಕು. ಮತ್ತೊಮ್ಮೆ ಮೋದಿಯವರು ನೋಡಿ, ಮೋದಿಯವರು ಇದು ಒಂದು ಕಲೆ ಕಲ್ತುಬಿಟ್ಟಿದ್ದಾರೆ. ಯಾವಾಗ ಅವರ ಪಾಪ್ಯುಲಾರಿಟಿ ಕುಗ್ತಾ ಇರ್ತದೆ, ಯಾವಾಗ ಸಾಮಾನ್ಯ ಜನರು ಅವ್ರಿಗೆ ಪ್ರಶ್ನೆ ಮಾಡ್ತಾರೆ, ಅವಾಗ ಇಂಥದ್ದು ಯಾವುದಾದ್ರೂ ಅಂತಂದು ಇಟ್ಬಿಡೋದು. ಮೀಡಿಯಾದ ಅಟೆನ್ಷನ್ನು ಡಿವಿಯೇಟ್ ಮಾಡಬೇಕು, ಜನರ ಅಟೆನ್ಷನ್ನು ಡಿವಿಯೇಟ್ ಮಾಡಬೇಕು. ಮೊನ್ನೆ ಪಹಲ್ಗಾಮ್ ರಾಜಕೀಯ ಬಹುಶಃ ಬೇರೆ ಎಲ್ಲ ವಿಚಾರದಲ್ಲೂ ಮಾಡಬಹುದು ಅನ್ಸುತ್ತೆ, ಆದರೆ ದೇಶದ ಭದ್ರತೆ, ದೇಶದ ನಾಗರಿಕರ ಸುರಕ್ಷತೆ ವಿಚಾರದಲ್ಲೂ ರಾಜಕೀಯ ಮಾಡ್ತಾ ಹೋದ್ರೆ ಜನ ಹಾಗಾದ್ರೆ ರಾಜಕಾರಣಿಗಳನ್ನ ಆಯ್ಕೆ ಮಾಡಿ ಕಳಿಸೋದು ಕೇವಲ ಈ ರೀತಿ ಆರೋಪ ಪ್ರತ್ಯಾರೋಪ ಮಾಡಲಿ ಅಂತಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಆಡಿದ ಮಾತುಗಳಲ್ಲಿ ನಿಜಾಂಶ ಇರಬಹುದು, ಪ್ರಶ್ನೆ ಮಾಡಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ, ಹಾಗೆ ಅವರ ಕ್ಯಾಬಿನೆಟ್ ಕೈಗೊಳ್ತಿರುವ ನಿರ್ಧಾರವನ್ನ. ಆದರೆ ಒಂದು ಇಡೀ ದೇಶವಾಗಿ ದೇಶದ ಭದ್ರತೆ, ನಾಗರಿಕರ ಪ್ರಾಣದ ಜೊತೆಯಲ್ಲಿ ಆಟವಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳೋ ವಿಚಾರದಲ್ಲೂ ನಾವು ರಾಜಕೀಯ ಮಾಡಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಹುಶಃ ಪಾಕಿಸ್ತಾನದ ಟಿವಿಯಲ್ಲಿ ಸಿದ್ದರಾಮಯ್ಯನವ್ರು ಫೇಮಸ್ ಆದಂಗೆ ಆಗಬಹುದೇನೋ ಗೊತ್ತಿಲ್ಲ. ಬಹುಶಃ ಪಾಕಿಸ್ತಾನದ ಟಿವಿಯವರು ಇನ್ನೂ ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿಲ್ಲ ಅನ್ಸುತ್ತೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿರೋದೇನು, ಪಹಲ್ಗಾಮ್ ಇನ್ಸಿಡೆಂಟ್ ಬಳಿಕ ಸೇನಾ ಪಡೆಗಳು ಹಾಗೆ ಸೂಪರ್ ಕ್ಯಾಬಿನೆಟ್ ಇದರ ಮೀಟಿಂಗ್ ನಡೆಸೋಕೆ ಮೋದಿ 8 ದಿನ ಸಮಯವನ್ನ ತೆಗೆದುಕೊಂಡ್ರು. ಅಲ್ಲದೆ ಸರ್ವಪಕ್ಷ ಸಭೆಗೆ ಮೋದಿ ಗೈರಾದ್ರು ಅನ್ನೋ ಬಗ್ಗೆ ಕೂಡ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ರು. ಪಾಕಿಸ್ತಾನದ ವಿರುದ್ಧ ಯುದ್ಧದ ಕಾರ್ಮೋಡ ಕವಿದಿರುವಾಗ ಯಾವುದೇ ಪಕ್ಷ ಇದೆ, ಆಡಳಿತದಲ್ಲಿ ಇರೋದು ಯಾವುದೇ ಪಕ್ಷ, ವಿರೋಧ ಪಕ್ಷದಲ್ಲಿರೋದು ಯಾವುದೇ ಪಕ್ಷ ಅಲ್ಲ, ಕೇಂದ್ರ ಸರ್ಕಾರವಾಗಿ ಕೈಗೊಳ್ಳುವ ನಿರ್ಧಾರದ ಪರವಾಗಿ ನಿಲ್ಲಬೇಕು, ಅದು ಕರ್ತವ್ಯ. ಅದನ್ನ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರದರ್ಶನ ಮಾಡಿದ್ರು. ಆದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂದ್ರು, ಆ ಮೂಲಕ ಪಾಕಿಸ್ತಾನದಲ್ಲಿ ಹೀರೋ ಆದ್ರು. ತಾವು ಯಾಕೆ ಪಾಕ್ ಟಿವಿಗಳಲ್ಲಿ ಫೋಕಸ್ ಆಗಬಾರ್ದು ಅಂತ ಯೋಚನೆ ಮಾಡದಂತಿದೆ ಪ್ರಿಯಾಂಕ್ ಖರ್ಗೆ ಅವರ ಈ ಮಾತು. ಪಾಪ್ಯುಲಾರಿಟಿ ಕಮ್ಮಿ ಆದಾಗ ಮೋದಿ ಜನರನ್ನ ಡಿವಿಯೇಟ್ ಮಾಡೋಕೆ ಇಂಥ ಆಟ ಆಡ್ತಾರೆ ಅಂತ ಲೇವಡಿ ಮಾಡಿದ್ರು. ಅಂದ್ರೆ
ಪೆಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಪ್ರಶ್ನೆ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮೋದಿ ಅವರು ತಕ್ಷಣಕ್ಕೆ ಏರ್ ಸ್ಟ್ರೈಕೋ ಅಥವಾ ಸರ್ಜಿಕಲ್ ಸ್ಟ್ರೈಕೋ ಮಾಡಿಬಿಡ್ತಾರೆ ಅಂತ ಜನ ಅನ್ಕೊಂಡಿದ್ರು. ಆದರೆ 8-9 ದಿನ ಆಗ್ತಾ ಬಂದರೂ ಕೂಡ ಮೋದಿ ಏನೂ ಮಾಡಿಲ್ಲ. ಜನ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ಜನರ ಗಮನವನ್ನ ಡಿವಿಯೇಟ್ ಮಾಡೋ ಸಲುವಾಗಿ ಜಾತಿ ಗಣತಿಯ ವಿಚಾರವನ್ನ ಇದೀಗ ಮುನ್ನೆಲೆಗೆ ತಂದಿದ್ದಾರೆ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಮಾತು. ಆದ್ರೆ ಒಂದು ಡೌಟ್ ಅಂದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಟೀಕೆ ಮಾಡ್ಲಿಕ್ಕೆ ಹೋಗ್ತಿರೋದು ಜಾತಿ ಗಣತಿಯ ನಿರ್ಧಾರವನ್ನ ಅಥವಾ ಯುದ್ಧದ ಬಗ್ಗೆ ಮೋದಿ ಕೈಗೊಳ್ತಾ ಇರುವ ನಿರ್ಧಾರದ ಬಗ್ಗೆನಾ? ಇದೊಂದು ಕನ್ಫ್ಯೂಷನ್ ಮುಂದುವರೆದಿದೆ. ಆದರೂ ಯುದ್ಧದ ಸಂದರ್ಭ ಇದ್ದಾಗ, ಯುದ್ಧ ಸಂಭಾವ್ಯತೆ ಇದ್ದಾಗ ಒಂದು ದೇಶವಾಗಿ ದೇಶದ ರಾಜಕಾರಣ, ಪಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ಮಾರಣ ಹೋಮ, ಈ ಘಟನೆ ಆದ ನಂತರದಲ್ಲಿ ಭಾರತೀಯರೆಲ್ಲ ಬಹುತೇಕ ಅಯ್ಯೋ ಹಿಂಗಾಗೋಯ್ತಲ್ಲ ಅನ್ನೋ ಪರಿಸ್ಥಿತಿಯಲ್ಲೇ ಮನಸ್ಥಿತಿಯಲ್ಲೇ ಇದ್ದಾರೆ. ಆದರೆ ಈ ವಿಚಾರವನ್ನ ಕೂಡ ರಾಜಕಾರಣದ ದುರ್ಬಿನ್ನಲ್ಲಿ ನೋಡೋಕೆ ನಮ್ಮ ರಾಜ್ಯದ ರಾಜಕಾರಣಿಗಳು ಪ್ರಾರಂಭ ಮಾಡಿದ್ರು. ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸರ್ಜ್. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇನೆ ಕೇಂದ್ರ ಸರ್ಕಾರಕ್ಕೆ ನಾವು ಬೇಷರದ ಬೆಂಬಲವನ್ನ ನೀಡ್ತೇವೆ ಅಂತ ಹೇಳಿ ಆಲ್ ಪಾರ್ಟಿ ಮೀಟಿಂಗ್, ಸರ್ವಪಕ್ಷಗಳ ಸಭೆಯ ನಂತರದಲ್ಲಿ ಬಹಿರಂಗ ಹೇಳಿಕೆ ಕೊಟ್ಟು ಕೇಂದ್ರ ಸರ್ಕಾರ ಪೆಹಲ್ಗಾಮ್ ಹತ್ಯಾಕಾಂಡದ ಬಗ್ಗೆ ಎಂಥದ್ದೇ ನಿರ್ಧಾರ ತಗೊಂಡ್ರೂ ಕೂಡ ಆ ನಿರ್ಧಾರಕ್ಕೆ ನಾವು ಬದ್ಧ, ನಾವು ಸಾಥ್ ಕೊಡ್ತೇವೆ ಅಂತ ಹೇಳಿ ಹೇಳಿಕೆ ಕೊಟ್ಟರು. ಆದರೆ ಅವರ ಪುತ್ರ ಜೂನಿಯರ್ ಖರ್ಗೆ ಇವತ್ತು ಮೋದಿ ಕಾಲೆಳೆಯೋ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ಪ್ರಿಯಾಂಕ್ ಖರ್ಗೆ ಕೇಳಿಸ್ಕೊ. ಯಾರು ಡಿವೈಡ್ ಆ್ಯಂಡ್ ರೂಲು ಹಿಂದೂ ಸಮಾಜ ಒಡೆಯಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು, ಮೋದಿ ಅವರು ಯಾರು ಡಿವೈಡ್ ಆ್ಯಂಡ್ ರೂಲು ಹಿಂದೂ ಸಮಾಜ ಒಡೆಯಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು, ಮೋದಿ ಅವರು ರಾತ್ರೋರಾತ್ರಿ ಜಾತಿ ಗಣತಿ ಮಾಡಲೇಬೇಕು, ಆವಾಗ ನಾವು ನ್ಯಾಯ, ನಮಗೆ ಸಮಾಜಗಳಿಗೆ ನ್ಯಾಯ ಸಿಗುತ್ತೆ ಅಂದ ತಕ್ಷಣ ಮಾಸ್ಟರ್ ಸ್ಟ್ರೋಕ್ ಆಗಿಬಿಡ್ತಲ್ಲ. ಇದು ಹೆಂಗೆ? ಸಡನ್ನಾಗಿ ನಿನ್ನೆಯಿಂದ ನಾನು ಟಿ ವಿ ನೋಡ್ತಾ ಇದ್ದೀನಿ, ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಮೈ ಮೇಲೆ ಬಿದ್ದುಬಿಟ್ಟು ಇದು ಮೋದಿಯವ್ರು ಮಾಡಿರೋದು ಉತ್ತಮವಾಗಿದೆ, ಮೋದಿಯವರಿಂದ ಇವತ್ತು ನ್ಯಾಯ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸಿಗುತ್ತೆ, ಇವಾಗ ನೋಡಿ ಹೆಂಗೆ ಟಾರ್ಗೆಟೆಡ್ ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀವಿ ಅಂದ್ಬಿಟ್ಟು ಇದೆ. ಇದು ನನ್ನ ಹೇಳಿಕೆ ಅಲ್ಲ, ಅವ್ರ ಹೇಳಿಕೆಗಳೇ. ನನಗೇನು ಅನಿಸ್ತಾ ಇದೆ, ಇದು ಮೋದಿಯವರ ಯಾರು ಡಿವೈಡ್ ಆ್ಯಂಡ್ ರೂಲು ಹಿಂದೂ ಸಮಾಜ ಒಡೆಯಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು, ಮೋದಿಯವರು ರಾತ್ರೋರಾತ್ರಿ ಜಾತಿ ಗಣತಿ ಮಾಡಲೇಬೇಕು, ಆವಾಗ ನಾವು ನ್ಯಾಯ, ನಮಗೆ ಸಮಾಜಗಳಿಗೆ ನ್ಯಾಯ ಸಿಗುತ್ತೆ ಅಂದ ತಕ್ಷಣ ಮಾಸ್ಟರ್ ಸ್ಟ್ರೋಕ್ ಆಗಿಬಿಡ್ತಲ್ಲ. ಇದು ಹೆಂಗೆ? ಸಡನ್ನಾಗಿ ನಿನ್ನೆಯಿಂದ ನಾನು ಟಿ ವಿ ನೋಡ್ತಾ ಇದ್ದೀನಿ, ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಮೈ ಮೇಲೆ ಬಿದ್ದುಬಿಟ್ಟು ಇದು ಮೋದಿಯವ್ರು ಮಾಡಿರೋದು ಉತ್ತಮವಾಗಿದೆ, ಮೋದಿಯವರಿಂದ ಇವತ್ತು ನ್ಯಾಯ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸಿಗುತ್ತೆ, ಇವಾಗ ನೋಡಿ ಹೆಂಗೆ ಟಾರ್ಗೆಟೆಡ್ ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀವಿ ಅಂದ್ಬಿಟ್ಟು ಇದೆ. ಇದು ನನ್ನ ಹೇಳಿಕೆ ಅಲ್ಲ, ಅವ್ರ ಹೇಳಿಕೆಗಳೇ. ನನಗೇನು ಅನಿಸ್ತಾ ಇದೆ, ಇದು ಮೋದಿಯವರ ಮಾಸ್ಟರ್ ಸ್ಟ್ರೋಕ್ ಯಾವುದ್ರಲ್ಲಿದೆ ಅಂದರೆ, ಜಾತಿ ಗಣತಿ ಮಾಡೋದ್ರಲ್ಲ, ಅಟೆನ್ಷನ್ ಡೆವಿಯೇಟ್ ಮಾಡೋದ್ರಲ್ಲಿ ಮಾಸ್ಟರ್ ಸ್ಟ್ರೋಕು. ಮತ್ತೊಮ್ಮೆ ಮೋದಿಯವರು ನೋಡಿ, ಮೋದಿಯವರು ಇದು ಒಂದು ಕಲೆ ಕಲ್ತು ಬಿಟ್ಟಿದ್ದಾರೆ. ಯಾವಾಗ ಅವರ ಪಾಪ್ಯುಲಾರಿಟಿ ಕುಗ್ತಾ ಇರ್ತದೆ, ಯಾವಾಗ ಸಾಮಾನ್ಯ ಜನರು ಅವ್ರಿಗೆ ಪ್ರಶ್ನೆ ಮಾಡ್ತಾರೆ, ಅವಾಗ ಇಂಥದ್ದು ಯಾವುದಾದ್ರೂ ಒಂಥದ್ದು ಇಟ್ಬಿಡೋದು. ಮೀಡಿಯಾದ ಅಟೆನ್ಷನ್ನು ಡಿವಿಯೇಟ್ ಮಾಡಬೇಕು, ಜನರ ಅಟೆನ್ಷನ್ನು ಡಿವಿಯೇಟ್ ಮಾಡಬೇಕು. ಮೊನ್ನೆ ಪೆಹಲ್ಗಾಮ್ ರಾಜಕೀಯ ಬಹುಶಃ ಬೇರೆ ಎಲ್ಲಾ ವಿಚಾರದಲ್ಲೂ ಮಾಡಬಹುದು ಅನ್ಸುತ್ತೆ. ಆದರೆ ದೇಶದ ಭದ್ರತೆ, ದೇಶದ ನಾಗರಿಕರ ಸುರಕ್ಷತೆ ವಿಚಾರದಲ್ಲೂ ರಾಜಕೀಯ ಮಾಡ್ತಾ ಹೋದ್ರೆ ಜನ ಹಾಗಾದ್ರೆ ರಾಜಕಾರಣಿಗಳನ್ನ ಆಯ್ಕೆ ಮಾಡಿ ಕಳಿಸೋದು ಕೇವಲ ಈ ರೀತಿ ಆರೋಪ ಪ್ರತ್ಯಾರೋಪ ಮಾಡಲಿ ಅಂತನ? ಪ್ರಿಯಾಂಕ್ ಖರ್ಗೆ ಅವರ ಆಡಿದ ಮಾತುಗಳಲ್ಲಿ ನಿಜಾಂಶ ಇರಬಹುದು, ಪ್ರಶ್ನೆ ಮಾಡಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ, ಹಾಗೆ ಅವರ ಕ್ಯಾಬಿನೆಟ್ ಕೈಗೊಳ್ತಿರುವ ನಿರ್ಧಾರವನ್ನ. ಆದರೆ ಒಂದು ಇಡೀ ದೇಶವಾಗಿ ದೇಶದ ಭದ್ರತೆ, ನಾಗರಿಕರ ಪ್ರಾಣದ ಜೊತೆಯಲ್ಲಿ ಆಟವಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳೋ ವಿಚಾರದಲ್ಲೂ ನಾವು ರಾಜಕೀಯ ಮಾಡಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಹುಶಃ ಪಾಕಿಸ್ತಾನದ ಟಿವಿಯಲ್ಲಿ ಸಿದ್ದರಾಮಯ್ಯನವ್ರು ಫೇಮಸ್ ಆದಂಗೆ ಆಗಬಹುದೇನೋ ಗೊತ್ತಿಲ್ಲ. ಬಹುಶಃ ಪಾಕಿಸ್ತಾನದ ಟಿವಿ ಅವರು ಇನ್ನೂ ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿಲ್ಲ ಅನ್ಸುತ್ತೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿರೋದೇನು, ಪೆಹಲ್ಗಾಮ್ ಇನ್ಸಿಡೆಂಟ್ ಬಳಿಕ ಸೇನಾ ಪಡೆಗಳು ಹಾಗೆ ಸೂಪರ್ ಕ್ಯಾಬಿನೆಟ್ ಇದರ ಮೀಟಿಂಗ್ ನಡೆಸೋಕೆ ಮೋದಿ 8 ದಿನ ಸಮಯವನ್ನ ತೆಗೆದುಕೊಂಡ್ರು. ಅಲ್ಲದೆ ಸರ್ವಪಕ್ಷ ಸಭೆಗೆ ಮೋದಿ ಗೈರಾದ್ರು ಅನ್ನೋ ಬಗ್ಗೆ ಕೂಡ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ರು.
ಪಾಕಿಸ್ತಾನದ ವಿರುದ್ಧ ಯುದ್ಧದ ಕಾರ್ಮೋಡ ಕವಿದಿರುವಾಗ ಯಾವುದೇ ಪಕ್ಷ ಇದೆ, ಆಡಳಿತದಲ್ಲಿ ಇರೋದು ಯಾವುದೇ ಪಕ್ಷ, ವಿರೋಧ ಪಕ್ಷದಲ್ಲಿರೋದು ಯಾವುದೇ ಪಕ್ಷ ಆಗಲಿ, ಕೇಂದ್ರ ಸರ್ಕಾರವಾಗಿ ಕೈಗೊಳ್ಳುವ ನಿರ್ಧಾರದ ಪರವಾಗಿ ನಿಲ್ಲಬೇಕು, ಅದು ಕರ್ತವ್ಯ. ಅದನ್ನ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರದರ್ಶನ ಮಾಡಿದ್ರು. ಆದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂದ್ರು, ಆ ಮೂಲಕ ಪಾಕಿಸ್ತಾನದಲ್ಲಿ ಹೀರೋ ಆದ್ರು. ತಾವು ಯಾಕೆ ಪಾಕ್ ಟಿವಿಗಳಲ್ಲಿ ಫೋಕಸ್ ಆಗಬಾರ್ದು ಅಂತ ಯೋಚನೆ ಮಾಡಿದಂತಿದೆ ಪ್ರಿಯಾಂಕ್ ಖರ್ಗೆ ಅವರ ಈ ಮಾತು. ಪಾಪ್ಯುಲಾರಿಟಿ ಕಮ್ಮಿ ಆದಾಗ ಮೋದಿ ಜನರನ್ನ ಡಿವಿಯೇಟ್ ಮಾಡೋಕೆ ಇಂಥ ಆಟ ಆಡ್ತಾರೆ ಅಂತ ಲೇವಡಿ ಮಾಡಿದ್ರು. ಅಂದ್ರೆ ಪೆಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಪ್ರಶ್ನೆ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮೋದಿ ಅವರು ತಕ್ಷಣಕ್ಕೆ ಏರ್ ಸ್ಟ್ರೈಕೋ ಅಥವಾ ಸರ್ಜಿಕಲ್ ಸ್ಟ್ರೈಕೋ ಮಾಡಿಬಿಡ್ತಾರೆ ಅಂತ ಜನ ಅನ್ಕೊಂಡಿದ್ರು. ಆದರೆ 8-9 ದಿನ ಆಗ್ತಾ ಬಂದರೂ ಕೂಡ ಮೋದಿ ಏನೂ ಮಾಡಿಲ್ಲ. ಜನ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ಜನರ ಗಮನವನ್ನ ಡಿವಿಯೇಟ್ ಮಾಡೋ ಸಲುವಾಗಿ ಜಾತಿ ಗಣತಿಯ ವಿಚಾರವನ್ನ ಇದೀಗ ಮುನ್ನೆಲೆಗೆ ತಂದಿದ್ದಾರೆ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಮಾತು. ಆದ್ರೆ ಒಂದು ಡೌಟ್ ಅಂದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಟೀಕೆ ಮಾಡ್ಲಿಕ್ಕೆ ಹೋಗ್ತಿರೋದು ಜಾತಿ ಗಣತಿಯ ನಿರ್ಧಾರವನ್ನ ಅಥವಾ ಯುದ್ಧದ ಬಗ್ಗೆ ಮೋದಿ ಕೈಗೊಳ್ತಾ ಇರುವ ನಿರ್ಧಾರದ ಬಗ್ಗೆನಾ? ಇದೊಂದು ಕನ್ಫ್ಯೂಷನ್ ಮುಂದುವರೆದಿದೆ. ಆದರೂ ಯುದ್ಧದ ಸಂದರ್ಭ ಇದ್ದಾಗ, ಯುದ್ಧ ಸಂಭಾವ್ಯತೆ ಇದ್ದಾಗ, ಪಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ಮಾರಣ ಹೋಮ, ಈ ಘಟನೆ ಆದ ನಂತರದಲ್ಲಿ ಭಾರತೀಯರೆಲ್ಲ ಬಹುತೇಕ ಅಯ್ಯೋ ಹಿಂಗಾಗೋಯ್ತಲ್ಲ ಅನ್ನೋ ಮನಸ್ಥಿತಿಯಲ್ಲೇ ಇದ್ದಾರೆ. ಆದರೆ ಈ ವಿಚಾರವನ್ನ ಕೂಡ ರಾಜಕಾರಣದ ದುರ್ಬಿನ್ನಲ್ಲಿ ನೋಡೋಕೆ ನಮ್ಮ ರಾಜ್ಯದ ರಾಜಕಾರಣಿಗಳು ಪ್ರಾರಂಭ ಮಾಡಿದ್ರು. ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸರ್ಜ್. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇನೆ ಕೇಂದ್ರ ಸರ್ಕಾರಕ್ಕೆ ನಾವು ಬೇಷರದ ಬೆಂಬಲವನ್ನ ನೀಡ್ತೇವೆ ಅಂತ ಹೇಳಿ ಆಲ್ ಪಾರ್ಟಿ ಮೀಟಿಂಗ್, ಸರ್ವಪಕ್ಷಗಳ ಸಭೆಯ ನಂತರದಲ್ಲಿ ಬಹಿರಂಗ ಹೇಳಿಕೆ ಕೊಟ್ಟು ಕೇಂದ್ರ ಸರ್ಕಾರ ಪೆಹಲ್ಗಾಮ್ ಹತ್ಯಾಕಾಂಡದ ಬಗ್ಗೆ ಎಂಥದ್ದೇ ನಿರ್ಧಾರ ತಗೊಂಡ್ರೂ ಕೂಡ ಆ ನಿರ್ಧಾರಕ್ಕೆ ನಾವು ಬದ್ಧ, ನಾವು ಸಾಥ್ ಕೊಡ್ತೇವೆ ಅಂತ ಹೇಳಿ ಹೇಳಿಕೆ ಕೊಟ್ಟರು. ಆದರೆ ಅವರ ಪುತ್ರ ಜೂನಿಯರ್ ಖರ್ಗೆ ಇವತ್ತು ಮೋದಿ ಕಾಲೆಳೆಯೋ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ಪ್ರಿಯಾಂಕ್ ಖರ್ಗೆ ಕೇಳಿಸ್ಕೊ. ಯಾರು ಡಿವೈಡ್ ಆ್ಯಂಡ್ ರೂಲು ಹಿಂದೂ ಸಮಾಜ ಒಡೆಯಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು ಮೋದಿ ಅವರು ಯಾರು ಡಿವೈಡ್ ಆ್ಯಂಡ್ ರೂಲು ಹಿಂದೂ ಸಮಾಜ ಒಡೆಯಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು ಮೋದಿ ಅವರು ರಾತ್ರೋರಾತ್ರಿ ಜಾತಿ ಗಣತಿ ಮಾಡಲೇಬೇಕು, ಆವಾಗ ನಾವು ನ್ಯಾಯ, ನಮಗೆ ಸಮಾಜಗಳಿಗೆ ನ್ಯಾಯ ಸಿಗುತ್ತೆ ಅಂದ ತಕ್ಷಣ ಮಾಸ್ಟರ್ ಸ್ಟ್ರೋಕ್ ಆಗಿಬಿಡ್ತಲ್ಲ. ಇದು ಹೆಂಗೆ? ಸಡನ್ನಾಗಿ ನಿನ್ನೆಯಿಂದ ನಾನು ಟಿ ವಿ ನೋಡ್ತಾ ಇದ್ದೀನಿ, ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಮೈ ಮೇಲೆ ಬಿದ್ದುಬಿಟ್ಟು ಇದು ಮೋದಿಯವ್ರು ಮಾಡಿರೋದು ಉತ್ತಮವಾಗಿದೆ, ಮೋದಿಯವರಿಂದ ಇವತ್ತು ನ್ಯಾಯ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸಿಗುತ್ತೆ, ಇವಾಗ ನೋಡಿ ಹೆಂಗೆ ಟಾರ್ಗೆಟೆಡ್ ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀವಿ ಅಂದ್ಬಿಟ್ಟು ಇದೆ. ಇದು ನನ್ನ ಹೇಳಿಕೆ ಅಲ್ಲ, ಅವ್ರ ಹೇಳಿಕೆಗಳೇ. ನನಗೇನು ಅನಿಸ್ತಾ ಇದೆ, ಇದು ಮೋದಿಯವರ ಯಾರು ಡಿವೈಡ್ ಆ್ಯಂಡ್ ರೂಲು ಹಿಂದೂ ಸಮಾಜ ಒಡೆಯಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು ಮೋದಿಯವರು ರಾತ್ರೋರಾತ್ರಿ ಜಾತಿ ಗಣತಿ ಮಾಡಲೇಬೇಕು, ಆವಾಗ ನಾವು ನ್ಯಾಯ, ನಮಗೆ ಸಮಾಜಗಳಿಗೆ ನ್ಯಾಯ ಸಿಗುತ್ತೆ ಅಂದ ತಕ್ಷಣ ಮಾಸ್ಟರ್ ಸ್ಟ್ರೋಕ್ ಆಗಿಬಿಡ್ತಲ್ಲ. ಇದು ಹೆಂಗೆ? ಸಡನ್ನಾಗಿ ನಿನ್ನೆಯಿಂದ ನಾನು ಟಿ ವಿ ನೋಡ್ತಾ ಇದ್ದೀನಿ, ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಮೈ ಮೇಲೆ ಬಿದ್ದುಬಿಟ್ಟು ಇದು ಮೋದಿಯವ್ರು ಮಾಡಿರೋದು ಉತ್ತಮವಾಗಿದೆ, ಮೋದಿಯವರಿಂದ ಇವತ್ತು ನ್ಯಾಯ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸಿಗುತ್ತೆ, ಇವಾಗ ನೋಡಿ ಹೆಂಗೆ ಟಾರ್ಗೆಟೆಡ್ ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀವಿ ಅಂದ್ಬಿಟ್ಟು ಇದೆ. ಇದು ನನ್ನ ಹೇಳಿಕೆ ಅಲ್ಲ, ಅವ್ರ ಹೇಳಿಕೆಗಳೇ. ನನಗೇನು ಅನಿಸ್ತಾ ಇದೆ, ಇದು ಮೋದಿಯವರ ಮಾಸ್ಟರ್ ಸ್ಟ್ರೋಕ್ ಯಾವುದ್ರಲ್ಲಿದೆ ಅಂದರೆ ಜಾತಿ ಗಣತಿ ಮಾಡೋದ್ರಲ್ಲ, ಅಟೆನ್ಷನ್ ಡೆವಿಯೇಟ್ ಮಾಡೋದ್ರಲ್ಲಿ ಮಾಸ್ಟರ್ ಸ್ಟ್ರೋಕು. ಮತ್ತೊಮ್ಮೆ ಮೋದಿಯವರು ನೋಡಿ, ಮೋದಿಯವರು ಇದು ಒಂದು ಕಲೆ ಕಲ್ತು ಬಿಟ್ಟಿದ್ದಾರೆ. ಯಾವಾಗ ಅವರ ಪಾಪ್ಯುಲಾರಿಟಿ ಕುಗ್ತಾ ಇರ್ತದೆ, ಯಾವಾಗ ಸಾಮಾನ್ಯ ಜನರು ಅವ್ರಿಗೆ ಪ್ರಶ್ನೆ ಮಾಡ್ತಾರೆ, ಅವಾಗ ಇಂಥದ್ದು ಯಾವುದಾದ್ರೂ ಅಂತಂದು ಇಟ್ಬಿಡೋದು. ಮೀಡಿಯಾದ ಅಟೆನ್ಷನ್ನು ಡಿವಿಯೇಟ್ ಮಾಡಬೇಕು, ಜನರ ಅಟೆನ್ಷನ್ನು ಡಿವಿಯೇಟ್ ಮಾಡಬೇಕು. ಮೊನ್ನೆ ಪೆಹಲ್ಗಾಮ್ ರಾಜಕೀಯ ಬಹುಶಃ ಬೇರೆ ಎಲ್ಲಾ ವಿಚಾರದಲ್ಲೂ ಮಾಡಬಹುದು ಅನ್ಸುತ್ತೆ. ಆದರೆ ದೇಶದ ಭದ್ರತೆ, ದೇಶದ ನಾಗರಿಕರ ಸುರಕ್ಷತೆ ವಿಚಾರದಲ್ಲೂ ರಾಜಕೀಯ ಮಾಡ್ತಾ ಹೋದ್ರೆ ಜನ ಹಾಗಾದ್ರೆ ರಾಜಕಾರಣಿಗಳನ್ನ ಆಯ್ಕೆ ಮಾಡಿ ಕಳಿಸೋದು ಕೇವಲ ಈ ರೀತಿ ಆರೋಪ ಪ್ರತ್ಯಾರೋಪ ಮಾಡಲಿ ಅಂತನ? ಪ್ರಿಯಾಂಕ್ ಖರ್ಗೆ ಅವರ ಆಡಿದ ಮಾತುಗಳಲ್ಲಿ ನಿಜಾಂಶ ಇರಬಹುದು, ಪ್ರಶ್ನೆ ಮಾಡಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ, ಹಾಗೆ ಅವರ
ಕ್ಯಾಬಿನೆಟ್ ಕೈಗೊಳ್ತಿರುವ ನಿರ್ಧಾರವನ್ನ ಆದ್ರೆ ಒಂದು ಇಡೀ ದೇಶವಾಗಿ ದೇಶದ ಭದ್ರತೆ ನಾಗರಿಕರ ಪ್ರಾಣದ ಜೊತೆಯಲ್ಲಿ ಆಟವಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳೋ ವಿಚಾರದಲ್ಲೂ ನಾವು ರಾಜಕೀಯ ಮಾಡಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಹುಶಃ ಪಾಕಿಸ್ತಾನದ ಟಿವಿಯಲ್ಲಿ ಸಿದ್ದರಾಮಯ್ಯನವ್ರು ಫೇಮಸ್ ಆದಂಗೆ ಆಗಬಹುದೇನೋ ಗೊತ್ತಿಲ್ಲ. ಬಹುಶಃ ಪಾಕಿಸ್ತಾನದ ಟಿವಿ ಅವರು ಇನ್ನೂ ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿಲ್ಲ ಅನ್ಸುತ್ತೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿರೋದೇನು, ಪಹಲ್ಗಾಮ್ ಇನ್ಸಿಡೆಂಟ್ ಬಳಿಕ ಸೇನಾ ಪಡೆಗಳು ಹಾಗೆ ಸೂಪರ್ ಕ್ಯಾಬಿನೆಟ್ ಇದರ ಮೀಟಿಂಗ್ ನಡೆಸೋಕೆ ಮೋದಿ 8 ದಿನ ಸಮಯವನ್ನ ತೆಗೆದುಕೊಂಡ್ರು. ಅಲ್ಲದೆ ಸರ್ವಪಕ್ಷ ಸಭೆಗೆ ಮೋದಿ ಗೈರಾದ್ರು ಅನ್ನೋ ಬಗ್ಗೆ ಕೂಡ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ರು. ಪಾಕಿಸ್ತಾನದ ವಿರುದ್ಧ ಯುದ್ಧದ ಕಾರ್ಮೋಡ ಕವಿದಿರುವಾಗ ಯಾವುದೇ ಪಕ್ಷ ಇದೆ, ಆಡಳಿತದಲ್ಲಿ ಇರೋದು ಯಾವುದೇ ಪಕ್ಷ, ವಿರೋಧ ಪಕ್ಷದಲ್ಲಿರೋದು ಯಾವುದೇ ಪಕ್ಷ ಆಗಲಿ, ಕೇಂದ್ರ ಸರ್ಕಾರವಾಗಿ ಕೈಗೊಳ್ಳುವ ನಿರ್ಧಾರದ ಪರವಾಗಿ ನಿಲ್ಲಬೇಕು, ಅದು ಕರ್ತವ್ಯ. ಅದನ್ನ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರದರ್ಶನ ಮಾಡಿದ್ರು. ಆದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂದ್ರು, ಆ ಮೂಲಕ ಪಾಕಿಸ್ತಾನದಲ್ಲಿ ಹೀರೋ ಆದ್ರು. ತಾವು ಯಾಕೆ ಪಾಕ್ ಟಿವಿಗಳಲ್ಲಿ ಫೋಕಸ್ ಆಗಬಾರ್ದು ಅಂತ ಯೋಚನೆ ಮಾಡಿದಂತಿದೆ ಪ್ರಿಯಾಂಕ್ ಖರ್ಗೆ ಅವರ ಈ ಮಾತು. ಪಾಪ್ಯುಲಾರಿಟಿ ಕಮ್ಮಿ ಆದಾಗ ಮೋದಿ ಜನರನ್ನ ಡಿವಿಯೇಟ್ ಮಾಡೋಕೆ ಇಂಥ ಆಟ ಆಡ್ತಾರೆ ಅಂತ ಲೇವಡಿ ಮಾಡಿದ್ರು. ಅಂದ್ರೆ ಪಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಪ್ರಶ್ನೆ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮೋದಿ ಅವರು ತಕ್ಷಣಕ್ಕೆ ಏರ್ ಸ್ಟ್ರೈಕೋ ಅಥವಾ ಸರ್ಜಿಕಲ್ ಸ್ಟ್ರೈಕೋ ಮಾಡಿಬಿಡ್ತಾರೆ ಅಂತ ಜನ ಅನ್ಕೊಂಡಿದ್ರು. ಆದರೆ 8-9 ದಿನ ಆಗ್ತಾ ಬಂದರೂ ಕೂಡ ಮೋದಿ ಏನೂ ಮಾಡಿಲ್ಲ. ಜನ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ಜನರ ಗಮನವನ್ನ ಡಿವಿಯೇಟ್ ಮಾಡೋ ಸಲುವಾಗಿ ಜಾತಿ ಗಣತಿಯ ವಿಚಾರವನ್ನ ಇದೀಗ ಮುನ್ನೆಲೆಗೆ ತಂದಿದ್ದಾರೆ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಮಾತು. ಆದ್ರೆ ಒಂದು ಡೌಟ್ ಅಂದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಟೀಕೆ ಮಾಡ್ಲಿಕ್ಕೆ ಹೋಗ್ತಿರೋದು ಜಾತಿ ಗಣತಿಯ ನಿರ್ಧಾರವನ್ನ ಅಥವಾ ಯುದ್ಧದ ಬಗ್ಗೆ ಮೋದಿ ಕೈಗೊಳ್ತಾ ಇರುವ ನಿರ್ಧಾರದ ಬಗ್ಗೆನಾ? ಇದೊಂದು ಕನ್ಫ್ಯೂಷನ್ ಮುಂದುವರೆದಿದೆ. ಆದರೂ ಯುದ್ಧದ ಸಂದರ್ಭ ಇದ್ದಾಗ, ಯುದ್ಧ ಸಂಭಾವ್ಯತೆ ಇದ್ದಾಗ ಒಂದು ದೇಶವಾಗಿ, ದೇಶದ ರಾಜಕಾರಣಿಗಳಾಗಿ ಪಕ್ಷಾತೀತವಾಗಿ ಕೇಂದ್ರ ಸರ್ಕಾರವನ್ನ ಬೆಂಬಲಿಸಬೇಕು ಅನ್ನೋದು ಬಹುಶಃ ಇನ್ಮೇಲಾದರೂ ನಮ್ಮ ರಾಜಕಾರಣಿಗಳು